ನಮಸ್ಕಾರ, ಇದು ಕರ್ನಾಟಕ 360 ಡಿಜಿಟಲ್ ಯೂಟ್ಯೂಬ್ ಚಾನಲ್. ತಮಗೆಲ್ಲರಿಗೂ ಸ್ವಾಗತ. ಕರ್ನಾಟಕ ಬಿಜೆಪಿಯಲ್ಲಿ ಬೆಂಕಿ ಧಗ ಧಗ ಅಂತ ಹೊತ್ತಿ ಉರಿತಿದೆ. ಈಶ್ವರಪ್ಪ, ಸದಾನಂದ ಗೌಡ, ಸಿ.ಟಿ. ರವಿ, ಮಾಧುಸ್ವಾಮಿ, ಬಸನಗೌಡ ಪಾಟೀಲ್ ಯತ್ನಾಳ್, ಈ ಎಲ್ಲರ ಪಾಲಿಗಂತೂ ಯಡಿಯೂರಪ್ಪ ಸಾಕ್ಷಾತ್ ವಿಲನ್ ಆಗಿಬಿಟ್ಟಿದ್ದಾರೆ. ಯಾವ ರೇಂಜ್ಗೆ ಈ ಎಲ್ಲರೂ ಯಡಿಯೂರಪ್ಪನವ್ರ ಮೇಲೆ ಕೆಂಡ ಕಾರ್ತಿದ್ದಾರೆ ಅಂದರೆ, ಈಶ್ವರಪ್ಪ ಅಂತೂ ಬಾಯಿಗೆ ಬಂದ ಹಾಗೆ ಟೀಕೆ ಮಾಡ್ತಿದ್ದಾರೆ. ಅಲ್ಲಿಗೆ ಕರ್ನಾಟಕ ಬಿಜೆಪಿ ಕಂಪ್ಲೀಟ್ ಒಡೆದ ಮನೆಯಾಗಿದ್ದು, ಹೇಳೋರು ಕೇಳೋರು ಯಾರೂ ಇಲ್ಲದಂತೆ ಅನಾಥವಾಗಿದೆ. ಈಶ್ವರಪ್ಪ ಅಂತೂ ಯಡಿಯೂರಪ್ಪನವರ ವಿರುದ್ಧ ತೊಡೆ ತಟ್ಬಿಟ್ಟು ನಿಂತುಬಿಟ್ಟಿದ್ದಾರೆ ಕಣ್ರಿ. ವಿಧಾನಸಭಾ ಎಲೆಕ್ಷನ್ನಲ್ಲಿ ಟಿಕೆಟ್ ಸಿಗದೆ ಇರೋದಕ್ಕೆ, ಮಂತ್ರಿ ಮಾಡದೇ ಇದ್ದಿದ್ದಕ್ಕೆ, ಈಗ ಮಗ ಕಾಂತೇಶ್ಗೆ ಟಿಕೆಟ್ ಸಿಗದೆ ಇದ್ದಿದ್ದಕ್ಕೆ ಎಲ್ಲದಕ್ಕೂ ಕಾರಣ ಯಡಿಯೂರಪ್ಪ ಅಂಡ್ ಸನ್ಸ್ ಅಂತೆ. ಯಡಿಯೂರಪ್ಪ ಮೋಸ ಮಾಡಿದ್ರು ಅಂತ ಎದೆಯಲ್ಲಿದ್ದ ಉರಿಯನ್ನೆಲ್ಲ ಈಶ್ವರಪ್ಪ ಹೊರಹಾಕ್ತಿದ್ದಾರೆ. ಹಾಗಾದರೆ ಈಶ್ವರಪ್ಪನವರನ್ನು ರಾಜಕೀಯವಾಗಿ ಮುಗಿಸಬೇಕು ಅಂತ ಯಡಿಯೂರಪ್ಪ ಮೊದಲೇ ಸ್ಕೆಚ್ ಹಾಕಿ ಅದರಲ್ಲಿ ಈಗ ಸಕ್ಸಸ್ ಆದ್ರ. ಈಶ್ವರಪ್ಪನನ್ನ ಕರ್ನಾಟಕದ ಬಿಜೆಪಿಯೇ ಎತ್ತಿ ಪಕ್ಕಕ್ಕೆ ಬಿಸಾಕಿ ಬಿಡ್ತಾ. ಈಶ್ವರಪ್ಪನವರ ಆಕ್ರೋಶ ನೋಡಿದ್ರೆ ಹೌದು ಹೌದು ಅನಿಸ್ತಿದೆ. ಆಕ್ಚುಲಿ ಈಶ್ವರಪ್ಪನವರಿಗೂ ಇದೆಲ್ಲ ಗೊತ್ತಿಲ್ಲ ಅಂತೇನಲ್ಲ ಬಿಡಿ. ಯಡಿಯೂರಪ್ಪನವರ ಸ್ಕೆಚ್ ಎಲ್ಲ ಮೊದಲೇ ಗೊತ್ತಿತ್ತು. ಆದರೂ ನನಗೆ ಮಂತ್ರಿ ಸ್ಥಾನ ಸಿಗದೇ ಇದ್ರೂ ಪರವಾಗಿಲ್ಲ, ವಿಧಾನಸಭೆ ಎಲೆಕ್ಷನ್ನಲ್ಲಿ ಟಿಕೆಟ್ ಕೊಡದೇ ಇದ್ರೂ ಪರವಾಗಿಲ್ಲ, ಮಗನಿಗಾದರೂ ಒಂದು MP ಎಲೆಕ್ಷನ್ನಲ್ಲಿ ಟಿಕೆಟ್ ಕೊಡಿಸಲಿ ಯಡಿಯೂರಪ್ಪ ಅಂತ ಬಿಜೆಪಿನ ಹೊಗಳ್ತಾನೆ ಬಂದರು. ಮಗ ಕಾಂತೇಶ್ಗೆ ಯಾವಾಗ ಟಿಕೆಟ್ ಸಿಗ್ಲಿಲ್ವೋ, ಈಶ್ವರಪ್ಪ ಈಗ ರೌದ್ರಾವತಾರ ತಾಳ್ಬಿಟ್ಟಿದ್ದಾರೆ, ಕ್ರುದ್ಧರಾಗಿದ್ದಾರೆ. ಯಡಿಯೂರಪ್ಪ ಅಂತೂ ಬಿಜೆಪಿಯ ಟಿಕೆಟ್ ವಂಚಿತ ಟಾಪ್ ಲೀಡರ್ಸ್ ಪಾಲಿಗೆ ವಿಲನ್ ಸ್ಥಾನದಲ್ಲಿ ನಿಂತುಬಿಟ್ಟಿದ್ದಾರೆ. ಎಲೆಕ್ಷನ್ ಮುಗಿದು ರಿಸಲ್ಟ್ ಬರೋ ಅಷ್ಟರಲ್ಲಿ ಬಿಜೆಪಿ ಒಡೆದು ಇನ್ನೆಷ್ಟು ಚೂರಾಗುತ್ತೋ ದೇವರೇ ಬಲ್ಲ.